ನಾವು ಮಿಷಿನಿಗೆ ಭತ್ತನ ಎಷ್ಟು ದಿನ ಕೊಟ್ವು, ಹಾಗೆ ಎಷ್ಟು ದಿನ ಗದ್ದೆ ಎಲ್ಲ ಕೆಲಸ ಎಲ್ಲ ಇತ್ತು. ಈ ವಿಡಿಯೋದಲ್ಲಿ ಪೂರ್ತಿ ವಿವರಗಳನ್ನ ಹೇಳ್ತೀನಿ. ಪೂರ್ತಿ ವಿಡಿಯೋನ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದು ನಮ್ಮ ಗದ್ದೆ ಕೆಲಸ ಎಲ್ಲಿಂದ ಎಲ್ಲಿವರೆಗೆ ಆಗಿತ್ತು ಅಂತ. ಫಸ್ಟು ನಾವು ಗದ್ದೆ ನೆಡಬೇಕಾದ್ರೆ ಒಂದು ವ್ಲಾಗ್ನ ಹಾಕಿದ್ದೆ 3-4 ಮಂತ್ಸ್ ಬ್ಯಾಕ್. ಅದು ಗದ್ದೆನ ನೆಡಬೇಕಾದ್ರೆ ಹಾಕಿದ್ದಿದ್ದು. ಇವಾಗ ಗದ್ದೆ ಎಲ್ಲ ಬಂದು ಕುಯ್ದಾಗಿದೆ. ಇವಾಗ ಯಾವ ರೀತಿ ಕೆಲಸಗಳಿದೆ ಅಂತ ವಿಡಿಯೋನ ಹಾಕ್ತಾಯಿದ್ದೀನಿ. ನನ್ನ ಚಾನಲ್ನ ನೀವು ಹೊಸದಾಗಿ ವೀಕ್ಷಿಸ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಕೂಡ ಮಾಡಿ. ಥ್ಯಾಂಕ್ ಯು. ಇವಾಗ ನಾವು ಗದ್ದೆ ಕೆಲಸ ಎಲ್ಲ ಮುಗಿಸಿ ಗದ್ದೆ ಎಲ್ಲ ನೆಟ್ಟು ಒಂದು 3-4 ಮಂತ್ಸ್ ಆಯ್ತಲ್ವ. ಇವಾಗ ಗದ್ದೆ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ. ಗದ್ದೆ ನೆಡೋದು 2 ದಿನ ಆಗಿತ್ತು. ಯಾಕಂದರೆ ನಮ್ಮದು ಒಂದು ಸೈಡ್ ಗದ್ದೆ ಇಲ್ಲ, 2 ಸೈಡ್ ಗದ್ದೆ ಇರೋದು. ಒಂದು ಕಡೆ ಒಂದು ದಿನ, ಇನ್ನೊಂದು ಕಡೆ ಇನ್ನೊಂದು ದಿನ ನೆಟ್ಟಿದ್ರು. ಟೋಟಲ್ 2.5 ಎಕರೆ ಗದ್ದೆನ ನೆಟ್ಟಿದ್ದು. ಇವಾಗ ಗದ್ದೆ ಎಲ್ಲ ಅರ್ಧ ಬಂದಿದೆ. ಇದು ಗದ್ದೆ ಅರ್ಧ ಬಂದಿದ್ದಾಗ ವಿಡಿಯೋ ಮಾಡಿರೋದು. ಗದ್ದೆ ಹತ್ರ ಹೋದಾಗ ಆಲ್ಮೋಸ್ಟ್ ಇನ್ನೊಂದು 1.5 ತಿಂಗಳು ಬಂದರೆ ಗದ್ದೆನೇ ಬಂದುಬಿಡುತ್ತೆ. ಅಷ್ಟು ಭತ್ತ ಬಲ್ತಿತ್ತು, ಹಾಲು ತುಂಬಿತ್ತು ಅಂತ ಹೇಳ್ತಾರಲ್ವ, ಆ ಥರ ಆಗಿತ್ತು. ನಾವು ಗದ್ದೆನ ಹೊರಬೇಕು ಅಂದರೆ ಇಲ್ಲಿಂದ ಆಲದ ಮರ ಇದೆಯಲ್ಲ ಅಲ್ಲಿವರೆಗೂ ಗದ್ದೆನ ಹೊರಬೇಕು. ಈ ಸಲ ಯಾರವೂ ಫಸ್ಟು ಗದ್ದೆ ಬಂದಿರಲಿಲ್ಲ. ಸೊ ನಮ್ಮವೇ ಫಸ್ಟ್ ಗದ್ದೆ ಬಂದಿದ್ದು. ಯಾಕೆ ಅಂದರೆ ನಾವು ಈ ಸಲ ಕುಳ್ಳು ಭತ್ತನ ಹಾಕಿದ್ವು. ಪ್ರತಿ ಸಲ ಬೇರೆ ಭತ್ತನ ಹಾಕ್ತಾಯಿದ್ವು. ಈ ಸಲ ಬೇಗನೆ ಗದ್ದೆ ನೆಟ್ಟಿದ್ವು ನಮ್ಮ ಮನೇಲಿ. ಆದ್ದರಿಂದ ಈ ಸಲ ಬೇಗನೆ ಗದ್ದೆ ಬಂದಿದ್ದಾವೆ. ಕುಯ್ಲಿಕ್ಕೆ ಪ್ರತಿ ಸಲ ಆಳು ಸ್ವಲ್ಪ ಜನ ಸಿಗ್ತಾಯಿದ್ರು. ಈ ಸಲ ಜಾಸ್ತಿ ಜನನೇ ಸಿಕ್ಕಿದ್ರು. ಹೊರಬೇಕು, ಎಲ್ಲಿ ಜನ ಸಿಗ್ತಾರೋ ಇಲ್ವೋ ಅಂತ ಅಂದ್ಕೊಂಡಿದ್ವು. ಆದರೂ ಕೂಡ ಸುಮಾರು ಜನ ಬಂದು ಒಂದು ಸೈಡ್ ಗದ್ದೆನ ಒಂದಿನ, ಇನ್ನೊಂದು ಸೈಡ್ ಗದ್ದೆನ ಒಂದಿನ ಕುಯ್ದ್ರು. ನಂತರ 1-2 ದಿನ ಬಿಟ್ಟು ಗದ್ದೆನೆಲ್ಲ ಯಾರೇ ಮಾಡೋದು, ಹೊಂತಕ್ಕೆ ಹಾಕೋದು ಎಲ್ಲ ಕೆಲಸ ಮಾಡಿದ್ವು. ಆಮೇಲೆ ಇನ್ನೊಂದು ದಿನ ಗದ್ದೆ ಎಲ್ಲ ಹುಲ್ಲು ಕಟ್ಟೋದು, ಈ ಥರ ಕೆಲಸಗಳಿರ್ತಾವಲ್ವ, ಅದನ್ನೆಲ್ಲ ಮುಗಿಸ್ಬೇಕು ಅಂತ ಸ್ಕೆಚ್ ಮಾಡ್ಕೊತಾ ಇದ್ವು. ಇವಾಗ ಕಣ ರೆಡಿ ಮಾಡ್ತಾಯಿದ್ವು. ಕಣಕ್ಕೆಲ್ಲ ನೀರು ಹಾಕಿ ಕಣನ ಸಾರಿಸಿ ನಂತರ ಇದನ್ನು ಒಣಗಲಿಕ್ಕೆ ಬಿಡಬೇಕು. ಮಳೆ ಬೇರೆ, ಮೋಡ ಬೇರೆ ಆಗಿತ್ತು. ಮಳೆ ಎಲ್ಲಿ ಬರುತ್ತೋ ಅಂತ ಯೋಚನೆ ಮಾಡ್ತಾಯಿದ್ವು. ಹಾಗೆ ಕಟ್ಟಿಗೋಸ್ಕರ ಪ್ರತಿ ಸಲ ಹುಲ್ಲು ಉದ್ದ ಇರ್ತಿತ್ತು. ಹುಲ್ಲಿನೇ ತಂದು ಕಟ್ಕೊತಾ ಇದ್ವು. ಈ ಸಲ ಹುಲ್ಲು ಕುಳ್ಭತ್ತ ಹಾಕಿರೋದ್ರಿಂದ ಕಟ್ಟು ಎಟುಕ್ತಾ ಇರಲಿಲ್ಲ. ಅದಕ್ಕೆ ರಾಕ್ಸಿ ಬಟ್ಟೆನ ಕಿತ್ಕೊಂಡ್ಬಂದಿದ್ದು. ಇದನ್ನೆಲ್ಲ ಸಿಗ್ದು ಒಣಗಾಕಿ ಇದನ್ನು ಕಟ್ಕೋಬೇಕು. ಒಂದೊಂದಾಗಿ 2 ಕಟ್ಟನ್ನ ಸೇರಿಸ್ಬಿಟ್ಟು ಗಂಟು ಹಾಕಿಬಿಟ್ಟು ಉದ್ದ ಕಟ್ ಥರ ಮಾಡ್ಕೋಬೇಕು. ಸೊ ಈ ಸಲ ಸ್ವಲ್ಪ ಕಟ್ಟಿದು ಪ್ರಾಬ್ಲಮ್ ಆಗಿತ್ತು. ಕಣನ ಸಾರಿಸ್ತಾ ಇದ್ವು. ನಮ್ಮ ಪಾಪು ಕಣ ಗುಡಿಸ್ತೀನಿ ಅಂತ ಗುಡಿಸ್ತಾ ಇದ್ಲು. ಆದರೂ ಎತ್ತಕ್ಕಾಗದೇ ಇದ್ರು ಆ ಬರ್ಲನ್ನೇ ತಗೊಂಡು ಹೆಂಗೆ ಗುಡಿಸ್ತಿದ್ದಳು ನೋಡಿ. ಕಣನ ಸಗಣಿ ಎಲ್ಲ 3 ದಿನದಿಂದ ಸ್ಟಾಕ್ ಮಾಡ್ಕೊಂಡಿದ್ವು ಕಣ ಸಾರಿಸ್ಲಿಕ್ಕೆ ಅಂತ. ಕಣನೆಲ್ಲ ಸಾರಿಸಿ ಈ ಥರ ಚಿಕ್ಕ ಕೆಲಸಗಳನ್ನೆಲ್ಲ ನಾವೇ ಮಾಡ್ಕೊತೀವಿ. ನಮ್ಮ ಮನೆಯವರೇ 4 ಜನ ಅಪ್ಪ ಅಮ್ಮ ನಮ್ಮ ಮನೆಯವರು ಸೇರಿ ಮಾಡ್ಕೊತಾರೆ. ನಾನು ಅಷ್ಟಾಗಿ ಈ ಥರ ಕೆಲಸಗಳಿಗೆಲ್ಲ ಹೋಗಲ್ಲ. ಮನೆಯಲ್ಲೇ ಕೆಲಸಗಳಿರ್ತವೆ, ಅಡುಗೆ ತಿಂಡಿ ಮಾಡೋದು ಇದೆಲ್ಲ ಅವರೇ ಮಾಡ್ಕೊತಾ ಇದ್ರು. ನಾನು ಸುಮ್ಮನೆ ಹೋಗಿದ್ದೆ ಅಷ್ಟೇ. ಪಾಪುನ ಕರ್ಕೊಂಡು ಹೋಗು ಅಂತ ಹೇಳಿದ್ರು. ಅವ್ಳು ಬರೋಲ್ಲ ಅಂದು ಬಿಟ್ಬಿಟ್ಟು ಬಂದೆ ನಾನು. ಅವರೇ ಕಣ ಎಲ್ಲ ಸಾರಿಸಿ ಒಣಗಲಿಕ್ಕೆ 1-2 ದಿನ ಬಿಟ್ಟರು. ನಂತರ ಹುಲ್ಲನ್ನ ಏರ್ಕೊಂಬರ್ಬೇಕು ಅಂತ ಕಂತೆ ಕಟ್ಟೋಕ್ಕೆ ಅಂತ ಹೋದರು. ನಾನು ಅಮ್ಮ ಎಲ್ಲ, ನನ್ನ ತಂಗಿ ಬೇರೆ ಬಂದಿದ್ಲು. 4 ದಿನ ರಜಾ ಇದೆ ಅಂತ ಬೆಂಗಳೂರಿಂದ. ಕಟ್ಟೆಲ್ಲ ಗಂಟು ಹಾಕಿದ್ವು. ನಾವೇ ಕಟ್ಟು ಸಾಲಲ್ಲ ಅಂತ ಹೇಳ್ತಾಯಿದ್ರು. ಫಸ್ಟ್ ಡೇನೇ ಸುಮಾರು ಜನ ಬಂದಿದ್ದರು. ಒಂದು 15 ಜನ ಅಷ್ಟು ಜನ ಬಂದಿದ್ದರು. ಫಸ್ಟ್ ಡೇ 3 ಟ್ರಿಪ್ನ ಏರ್ಕೊಂಡ್ಬಂದರು ಭತ್ತನ. ಪ್ರತಿ ಸಲ ಜಾಸ್ತಿ ಆಗ್ತಿತ್ತು. ಈ ಸಲ 2-3 ಟ್ರಿಪ್ಪು ಕಮ್ಮಿ ಆಗಿದೆ. ಆದ್ದರಿಂದ 2 ದಿನಕ್ಕೆ ಮುಗಿಸಿದ್ರು. ಆದರೂ ದೂರ ಹೊರಬೇಕಲ್ವ, ಅದಕ್ಕೆ ಫಸ್ಟ್ನೇ ದಿನ 3 ಟ್ರಿಪ್ ಆಯಿತು. ಅದು ದೂರ ಹೊರೋದು. ಇನ್ನೊಂದು ಮಾಮೂಲಿ ಯಾವಾಗಲೂ ಹೊರಷ್ಟೇ ಹೊರ್ತಿದ್ವು. ಅದು ಎರಡನೇ ದಿನ 2 ಟ್ರಿಪ್ ಆಗಿತ್ತು. ಇವಳು ನೋಡ್ತಿದ್ದಾಳೆ, ವೀಡಿಯೋ ಮಾಡ್ತಿದ್ದಾಳೆ, ಯೂಟ್ಯೂಬ್ನಲ್ಲಿ ಹಾಕಿಬಿಡ್ತಾಳೆ ಅಂತ ಕಿಂಡಲ್ ಮಾಡ್ತಾಯಿದ್ಲು. ನಾವಿನ್ನೇನು ಮಾಡೋಕ್ಕಾಗುತ್ತೆ, ರೈತರಲ್ವ, ರೈತರ ವೀಡಿಯೋನೇ ಅಪ್ಲೋಡ್ ಮಾಡೋದು. ಹೋಗೆ ನಿನಗೇನೇ ಗೊತ್ತು, ಬೆಂಗಳೂರಲ್ಲಿ ಇರ್ತೀಯ ಅಂತ ಅಂದೆ.
ಇದು ಫಸ್ಟ್ನೇ ಟ್ರಿಪ್ನ ಏರ್ಕೊಂಬಂದಿದ್ರು. ಬಿಚ್ಚಿ ಆ ಕಡೆಯಿಂದ ಸುರ್ಕೊಂಬರೋಣ, ಈ ಕಡೆ ಮಿಷಿನ್ ನಿಲ್ಲಿಸ್ಕೋಬೇಕು ಅಂದ್ಬಿಟ್ಟು ಆ ಕಡೆಯಿಂದ ಸುರಿತಾಯಿದ್ರು. ಈ ಕಡೆ ಯಾವಾಗಲೂ ಮಿಷಿನ್ನೇ ನಿಲ್ಲಿಸೋದು. ಪೂರ್ತಿ ಇಷ್ಟೇ ಕಣ ಮಾಡೋದು ನಾವು ಪ್ರತಿ ವರ್ಷ ಭತ್ತಕ್ಕೋಸ್ಕರ. ಯಾಕಂದರೆ ನಮ್ಮದು ಇಲ್ಲಿ ಮನೆಯಿಂದ ಇಲ್ಲೇ ಗುಡ್ಡೆ ಒಟ್ಟಬೇಕು, ಈ ಕಡೆ ರಾಕ್ಸಿ ಪಟ್ಟೆ ಹಾಕಿರೋ ಕಡೆ ಇಲ್ಲೇ ಭತ್ತನ ಮಿಷಿನಿಗೆ ಕೊಡಬೇಕು. ದೂರ ಆದರೆ ಹುಲ್ಲೆಲ್ಲ ಗುಡ್ಡೆ ಒಟ್ಟಲಿಕ್ಕೆ ಆಗಲ್ಲ. ನಮ್ಮ ಮನೆ ಹತ್ರ ಇಷ್ಟೇ ಜಮೀನಿರೋದು ನಮಗೆ. ಸೊ ನಾವು ಇಲ್ಲೇ ಕಣನ ಮಾಡ್ತೀವಿ. ಈ ಕಡೆ ಮಿಷಿನ ನಿಲ್ಲಿಸ್ಕೊತಿದ್ವು. ಪ್ರತಿ ವರ್ಷ ಎಕರೆ ಲೆಕ್ಕ ಮಿಷಿನ್ಗೆ ದುಡ್ಡು ಕೊಡ್ತಾಯಿದ್ವು. ಈ ಸಲ ಗಂಟೆ ಲೆಕ್ಕ ಆಗಿದೆ. ಕುಳ್ಭತ್ತ ಆದ್ದರಿಂದ ಈ ಸಲ ಒಂದು 5 ಅವರ್ 6 ಅವರ್ ಆಗಿತ್ತು. ಸೊ ಒಂದು 5,500 6,000 ಆಗಿರ್ಬೋದೇನೋ, ನನಗೂ ಸರಿಯಾಗಿ ಗೊತ್ತಿಲ್ಲ, ನಾನೇನು ಕೇಳಲಿಲ್ಲ ಅವ್ರನ್ನ. ಸೊ ಈ ಸಲ ಗಂಟೆಗೆ 2,000ನೋ 2,500ನೋ ತಗೊಂಡಿದ್ದಾರೆ ಅನ್ಸುತ್ತೆ. ಅವರೇ ಮಿಷಿನ್ ಅವರೇ ಹುಲ್ಲೆಲ್ಲ ಕೊಟ್ಟಿದ್ದು. ನಾವು ಕೊಟ್ಟಿದ್ರೆ ಸಿಗಾಕೊಳ್ಳುತ್ತೆ, ನಮ್ಮ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಅವರು ಕೊಡೋಕ್ಕೆ ಕೊಡಲಿಲ್ಲ. ಈ ಸಲ ಬೇರೆ ಊರಿಂದ ಮಿಷಿನ್ನ ಕರ್ಕೊಂಡ್ಬಂದಿದ್ರು, ಹಾಗಾಗಿ ಅವರೇ ಕೊಟ್ಟಿದ್ದು. ಪ್ರತಿ ಸಲ ನಮ್ಮೂರದೇ ಮಿಷಿನ್ನ ಕರ್ಕೊಂಬರ್ತಾಯಿದ್ರು, ನಾವೇ ಹುಲ್ಲು ಕೊಟ್ಕೊಂಡು ನಾವೇ ಮಾಡಬೇಕಿತ್ತು. ಈ ಸಲ ಹಾಗೇನಾಗಲಿಲ್ಲ. ಇದು ಫಸ್ಟ್ನೇ ಟ್ರಿಪ್ನ ಸುರಿದ್ಬಿಟ್ಟು ಕಟ್ಟಿಲ್ಲ ಅಂತ ಹೇಳ್ತಾಯಿದ್ರು. ಕಟ್ಟನ್ನ ತಗೊಂಡೋದ್ರು. ಇನ್ನು ಸ್ವಲ್ಪ ಕಟ್ಟುಗಳನ್ನ ಕಟ್ಟಿ ಸಾಕಾಗ್ತಿಲ್ಲ ಅಂತ ಹೇಳ್ತಾಯಿದ್ರು. ಅದಕ್ಕೆ ನನ್ನ ತಂಗಿ ಅವಳಿಗೆ ಕಟ್ಟೋಕ್ಕೆ ಬರ್ತಿರ್ಲಿಲ್ಲ. ಆದರೂ ಅವಳು ಬಾರೆ ಕಟ್ಟೋಣ ಅಂದ್ಬಿಟ್ಟು ನನಗೂ ಕಟ್ಟೋಕ್ಕೆ ಬರಲ್ಲ, ನಮ್ಮಮ್ಮ ತೋರಿಸ್ಕೊಟ್ರು. ಆ ಥರ ಕಟ್ಟಿದ್ವು ನಾನು ನನ್ನ ತಂಗಿ ಎಲ್ಲ. ಆಮೇಲೆ ನಮ್ಮ ಪಾಪು ಬೇರೆ ರಗಳೆ ಮಾಡ್ತಾಯಿರ್ತಾಳೆ, ನಾನು ಕಟ್ತಿದ್ದೆ ಅದು ಇದು ಏನೇನೋ ಹೇಳ್ಕೊಂಡು ಕೂತಿದ್ಲು. ಅವಳು ಮಾತಾಡೋದೇ ಒಂಥರ ಚೆಂದ. ಅವಳಿದ್ರೇ ಖುಷಿ, ಇಲ್ಲ ಅಂದರೆ ಸ್ವಲ್ಪ ಬೇಜಾರು. ಫಸ್ಟ್ನೇ ಟ್ರಿಪ್ನ ಸುರಿದ್ಬಿಟ್ಟು ಹೋದರು. ಕಟ್ಟಿಲ್ಲ ಅಂತ ಕೂಗ್ತಾಯಿದ್ರು. ಅಮ್ಮನ ಕಟ್ಟು ತಗೊಂಡೋಗಿ ಕೊಟ್ಟು ಅವರೇ ಬರ್ತಾಯಿದ್ರು ತಗೊಂಡೋಗೋಕ್ಕೆ. ಆಮೇಲೆ ಅಮ್ಮ ತಗೊಂಡೋಗ್ತಿತ್ತು ಅಂದ್ಬಿಟ್ಟು ಅಮ್ಮ ಸ್ವಲ್ಪ ತಗೊಂಡೋಗಿ ಕೊಟ್ಟರು. ತಗೊಂಡು ಹೋದ್ರು. ನೆಕ್ಸ್ಟು ಇನ್ನೊಂದು ಸ್ವಲ್ಪ ಕಟ್ಟಿ ಅಂತ ಹೇಳೋಗಿದ್ರಲ್ವ, ನಾವು ಕಟ್ಟೋಣ ಅಂತ ಬಂದ್ವು. ಇವರಿಗೆ ಈ ಸಲ ಕೆಲಸಕ್ಕೆ ಗದ್ದೆ ಕೊಯ್ಯೋರಿಗೆ, ಹೊರೆ ಕಟ್ಟೋರಿಗೆ, ಏರೋರಿಗೆಲ್ಲ ಅಡುಗೆನ ಮಾಡೋ ಥರ ಏನಿಲ್ಲ ನಮ್ಮ ಕಡೆ. ಗದ್ದೆ ಕೆಲಸಕ್ಕೆ ಮಾತ್ರ ಅಡುಗೆ ಮಾಡೋ ಹಾಗಿಲ್ಲ, ಗದ್ದೆ ನೆಡಬೇಕಾದ್ರೆ ಅಡುಗೆ ಮಾಡಿಕೊಡ್ಬೇಕು ಎಲ್ರಿಗೂ. ಇದು ಎರಡನೇ ಟ್ರಿಪ್ಪು ಏರ್ಕೊಂಡ್ಬಂದು ಆ ಕಡೆನೇ ಸುರಿತಾಯಿದ್ರು. ಹಗ್ಗ ಬಿಚ್ಚಲಿಕ್ಕೆ ಅಂತ ಅವ್ರನ್ನೇ ಒಬ್ಬರನ್ನ ಕರ್ಕೊಂಡ್ಬಂದಿರ್ತಾರೆ ಗದ್ದೆ ಕೆಲಸಕ್ಕೆ ಬಂದಿರೋರನ್ನ. ಅದು ಹಗ್ಗ ಸಿಗಾಕೋಬಿಡುತ್ತೆ ಅಂತ ಎಳೆದು ಇಟ್ಕೋಬೇಕು. ಮತ್ತು ಇದು 2ನೇ ಟ್ರಿಪ್ಪು. ಇನ್ನೂ ಒಂದು ಟ್ರಿಪ್ ಅಷ್ಟೇ ಈ ದಿನ ಆಗಿರೋದು. 3ನೇ ಟ್ರಿಪ್ಪು. ಪ್ರತಿ ವರ್ಷ 4 ಟ್ರಿಪ್ 5 ಟ್ರಿಪ್ ಎಲ್ಲ ಒಂದೇ ದಿನಕ್ಕೆ ಏರ್ತಾಯಿದ್ರು. ಒಂದೇ ದಿನ ಮುಗಿತಿತ್ತು. ಆದರೆ ದೂರ ಹೊರಬೇಕು. ಆಲ್ಮೋಸ್ಟ್ ಒಂದು ಅರ್ಧ ಕಿಲೋಮೀಟ್ರೇ ಆಗುತ್ತೆ. ಅಷ್ಟು ದೂರ ಹೊರೋದಕ್ಕೆ ಆಗಲಿಲ್ಲ. ಜಾಸ್ತಿ ಜನನೇ ಆಳು ತಗೊಂತು ಈ ಸಲ. ಇದು 3ನೇ ಟ್ರಿಪ್ಪು. ಈ ದಿನದ ಲಾಸ್ಟ್ನೇ ಟ್ರಿಪ್ಪು. ಇದನ್ನು ಹಾಗೆ ನಿಲ್ಲಿಸಿದ್ರು, ಸ್ವಲ್ಪ ಕೆಲಸಗಳಿದ್ದಾವೆ ಅಂತ ಹೋದರು. ಅಂದರೆ ಈ ಕಡೆ ಗದ್ದೆದು ಎಲ್ಲ ಹುಲ್ಲೇರಾಗಿತ್ತು. ಇನ್ನೊಂದು ಸೈಡ್ ಗದ್ದೆದು, ಮೂಡುಗಡೆ ಸೈಡ್ ಗದ್ದೆದು ಸ್ವಲ್ಪ ಯಾರೆ ಮಾಡಲಿಕ್ಕೆ ಅಂತ ಕರ್ಕೊಂಡೋಗಿದ್ರು. ಒಂದು 4 ಗದ್ದೆ ಯಾರೆ ಮಾಡಿ ಬಂದಿದ್ದರು. ನೆಕ್ಸ್ಟ್ ದಿನ 4 ಗದ್ದೆನ ಕಟ್ಟಿಟ್ಟು ಬಂದಿದ್ದರು. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಗದ್ದೆಗಳಿದ್ವು, ಅವು 2ನೇ ದಿನಕ್ಕೆ ಸ್ವಲ್ಪ ಆಗುತ್ತೆ ಅಂತ ಮಧ್ಯಾಹ್ನ ಅಷ್ಟರಲ್ಲೇ ಆಯಿತು. 2ನೇ ದಿನವೂ ಪೂರ್ತಿ ದಿನ ಏನೂ ಆಗಲಿಲ್ಲ. 2 ಟ್ರಿಪ್ ಅಲ್ವಾ, ಬೇಗನೆ ಮುಗೀತು. ನಮ್ಮನೇಲಿ ಯಾವಾಗಲೂ ಕೆಲಸ ಇದ್ದೇ ಇರುತ್ತೆ, ಇಲ್ಲ ಅನ್ನೋದೇ ಇಲ್ಲ. ಇದು 2ನೇ ದಿನದ ಮೊದಲನೇ ಟ್ರಿಪ್ಪು. 2ನೇ ದಿನ 2 ಟ್ರಿಪ್ ಆಗಿದ್ದು ಅಂತ ಹೇಳಿದ್ನಲ್ವ. ಇದು ಫಸ್ಟ್ನೇದು ಟ್ರಿಪ್ಪು ಏರ್ಕೊಂಬಂದಿದ್ರು. ನನ್ನೇ ಕರಿತಾಯಿದ್ರು ಹಗ್ಗ ಬಿಚ್ಚು ಅಂತ. ಸ್ವಲ್ಪ ಹೋಗಿ ಎಲ್ಪ್ ಮಾಡಿದೆ. ಯಾರನ್ನೂ ಕರ್ಕೊಂಬಂದಿರಲಿಲ್ಲ. 2ನೇ ದಿನ ಸ್ವಲ್ಪ ಜನ ಬಂದಿದ್ದರು ಅಂದ್ಬಿಟ್ಟು ಯಾರನ್ನೂ ಕರ್ಕೊಂಬಂದಿರಲಿಲ್ಲ. ನಮ್ಮನೇಲಿ ಯಾವಾಗಲೂ ಕೆಲಸ ಇರುತ್ತೆ ಅಂತ ಹೇಳಿದ್ನಲ್ವ, ಯಾವಾಗಲೂ ಫ್ರೀನೇ ಇರಲ್ಲ. ಗದ್ದೆ ಕೆಲಸ ಮುಗಿದ್ಮೇಲೆ ಮಾರ್ಚ್ವರೆಗೆ ಫ್ರೀ ಇರ್ತೀವಿ. ಯಾಕಂದರೆ ಮಾರ್ಚ್ಗೆ ಕಡಲೆ ಹಾಕಬೇಕು. ಅಲ್ಲಿವರೆಗೆ ನೆಲಗಡಲೆಕಾಯಿನ ತಂದು ಸುಲಿತೀವಿ. ಆದರೂ ಅದು ಕೆಲಸನೇ ಅಲ್ವಾ, ಮನೇಲಿ ಯಾವಾಗಲೂ ಕೆಲಸನೇ ಇರುತ್ತೆ. ನಾವೆಲ್ಲಾದರೂ ಫಂಕ್ಷನ್ಗಳಿಗೆ ಹೋದರೆ ಎಲ್ಲರೂ ಕೇಳ್ತಾ ಇರ್ತಾರೆ, ಏನಿವತ್ತು ಫಂಕ್ಷನಿಗೆ ಬಂದಿದ್ದೀರಾ, ಕೆಲಸ ಇಲ್ವಾ ಅಂತ. ಅಷ್ಟು ಕೆಲಸ ಇರುತ್ತೆ. ನಾವು ಎಲ್ಗೂ ಜಾಸ್ತಿ ಫಂಕ್ಷನ್ಗಳಿಗೆ ಹೋಗಲ್ಲ.
ಹಾಗಾಗಿ ಎಲ್ಲರೂ ಇದೇ ಥರ ಕೇಳ್ತಾ ಇರ್ತಾರೆ. ನಮ್ಮ ಪಾಪು ಅವ್ರ ಅಪ್ಪ ಬಂದಾಗ ಅಮ್ಮ ಕುರ್ಕುರೆನ ಕಿತ್ಕೊಂಡು ತಿಂದ್ಲು ಅಂತ ಚಾಡಿ ಹೇಳ್ತಾ ಇದ್ಲು. ಅವ್ರ ಅಪ್ಪ ಹೊಡಿಯೋಕ್ಕೆ ಬಂದಿದ್ರು, ಅಮ್ಮ ಕಿತ್ಕೊಂಡ್ಲಾ ನಿಂದೆಲ್ಲ ಕಿತ್ಕೊಂಡ್ಲಾ ಅಂತ. ಅವರಿಗೆ ಮಗಳ ಮೇಲೆ ತುಂಬಾ ಪ್ರೀತಿ ಜಾಸ್ತಿ. ಅವ್ರ ಅಪ್ಪಂಗೆ ಹೋಗಿ ಈ ಥರ ಎಲ್ಲ ಹೇಳ್ತಾ ಇರ್ತಾಳೆ, ಒಂದು ಕುರ್ಕುರೆ ಕಿತ್ಕೊಂಡಿದ್ದಕ್ಕೆ ಈ ಥರ ಹೇಳ್ತಾ ಇದ್ಲು. ನಂತರ ಅಮ್ಮ ಬಂದು ಹಗ್ಗನ ಇಟ್ಕೊಂಡ್ರು, ನಾನು ವಿಡಿಯೋ ಮಾಡ್ತಿದ್ದೆ ಅದರಿಂದ ಅಮ್ಮನೇ ಇಟ್ಕೊಂಡು ಅವ್ರು ರಿವರ್ಸ್ ಹೊಡೆದು ಸುರಿತಾಯಿದ್ರು. ಇನ್ನೊಂದೇ ಟ್ರಿಪ್ಪು ಆಗೋದು ಇಷ್ಟೇ ಅಂತ ಹೇಳ್ಬಿಟ್ಟು ಹೋದರು. ಮಧ್ಯಾಹ್ನ ನನ್ನ ತಂಗಿ ಬಂದಿದ್ಲು ಅಂದ್ಬಿಟ್ಟು ಚಿಕನ್ ಸಾಂಬಾರು ಮತ್ತು ಚಿಕನ್ ಗೊಜ್ಜು ಮಾಡಿದ್ವು. ಅವಳು ಬಂದಿದ್ದಕ್ಕೆ ಅವಳ ಕೈಲೇ ಒಂದು ಕೆಲಸನ ಮಾಡಿಸ್ದೆ. ಚಿಕನ್ ಗೊಜ್ಜು ನೀನೇ ಮಾಡು ಅಂತ ಚಿಕನ್ ಗೊಜ್ಜನ್ನ ಅವಳ ಕೈಲೇ ಮಾಡಿಸ್ದೆ. ಸಾಂಬಾರು ಮಾತ್ರ ನಾನು ಮಾಡಿದ್ದೆ. ಅವಳು ಸಾಟರ್ಡೆ ಹೋಗು ಅಂದರೆ ಸಾಟರ್ಡೇನೇ ಹೋಗ್ತೀನಿ ಅಂತ ಕೂತಿದ್ದು. ನಾವು ಭಾನುವಾರ ಹೋಗು, ಬರೋದೇ ಅಪರೂಪಕ್ಕೆ ಬಂದಿದ್ದೀಯಾ, 4 days ರಜಾ ಅಂದ್ಬಿಟ್ಟು 2 ದಿನಕ್ಕೆ ಹೋಗ್ತಿದ್ಯಲ್ಲ ಅಂತ ಹೇಳಿದ್ವು. ಇಲ್ಲ ಕೆಲಸಗಳಿದ್ದಾವೆ, ನಂಗೆ ರಜಾ ಸಿಗೋದೇ ಅಪರೂಪ, ನೈಟ್ ಡ್ಯೂಟಿ ಮಾಡ್ತೀನಿ ಅಂತ ಹೇಳಿ ಮಧ್ಯಾಹ್ನ 3 ಗಂಟೆ 3:30ಗೆ ಬಸ್ ಬರುತ್ತೆ ನಮ್ಮೂರಿಗೆ, ಆ ಬಸ್ಗೆ ಬಂದೆ. ಅವಳು ಹೋಗೇ ಬಿಟ್ಲು. ಬಂದಿದ್ದೆ 2 ದಿನ, ಅಪರೂಪಕ್ಕೆ ಬರ್ತಾಳೆ, ನೀನು ಮಾತ್ರ ಬೆಂಗಳೂರಿಗೆ ಬರಬೇಡ ಅಂತ ಬೇರೆ ಬೈದ್ಬಿಟ್ಟು ಹೋಗಿದ್ದಾಳೆ. ನೆಕ್ಸ್ಟ್ ಟೈಮ್ ಯಾವಾಗಲಾದ್ರು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಫಂಕ್ಷನ್ ಮಾಡಿ ಅಂದರೆ ನನ್ನ ಮದುವೆ ನೆಕ್ಸ್ಟ್ ಇನ್ನೂ 1 year ಅಂತ ಹೇಳ್ಬಿಟ್ಟು ಹೋದ್ಲು. ಇನ್ನೊಂದು ಇಯರ್ ಬಿಟ್ಟು ಮದುವೆಗೆ ಹೋಗಬೇಕು. ಹೋಗಲಿಲ್ಲ ಅಂದರೆ ಇನ್ನೇನು ಜಗಳನೇ ಮಾಡಿಬಿಡ್ತಾರೆ ಅಷ್ಟೇ. ನಮ್ಮ ಚಿಕ್ಕಮ್ಮ ಕರಿತಾನೆ ಇರ್ತಾರೆ, ನಾನು ಹೋಗೇ ಇಲ್ಲ, ಸುಮಾರು ದಿನ ಆಗಿತ್ತು. ಹೋಗಬೇಕು ಯಾವಾಗಲಾದರೂ ಬೆಂಗಳೂರಿಗೆ, ಕೆಲಸ ಇರುತ್ತೆ ಅಂತ ಎಲ್ಲೂ ಹೋಗಲ್ಲ. ಇದು ಫಸ್ಟ್ನೇ ಟ್ರಿಪ್ಪು ಈ ದಿನದ್ದು. ಈ ಸಲ ಮಿಷಿನಿಗೆ ಕೊಟ್ಟಿದ್ದು ಚಿಕ್ಕ ಭತ್ತ ಆದ್ದರಿಂದ ಎಲ್ಲೂ ಕಟ್ಕೊಂಡಿಲ್ಲ ಮಿಷಿನು. ಸೊ ಈ ಸಲ ಬೇಗನೆ ಆಗೋಯ್ತು. ಹುಲ್ಲು ಸ್ವಲ್ಪ ಕಮ್ಮಿ ಆಗಿದೆ, ಭತ್ತ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ. ಭತ್ತ ಇನ್ನು ಹಾಗೆ ಗುಡ್ಡೆ ಹಾಕಿದ್ದೀವಿ. ಚೀಲನ ತಂದು ನಾವು ಸೀಡ್ಸಲ್ಲಿ ತಂದಿರ್ತೀವಿ ಭತ್ತನ, ಚನ್ನಪಟ್ಟಣಕ್ಕೆ ಹಾಕಬೇಕು. ಇಲ್ಲ ಅಂದರೆ ನೆಂದಿದ್ರೆ ಭತ್ತನ ತಗೊಳ್ಳಲ್ಲ ಅಂದ್ಬಿಟ್ಟು ಮುಚ್ಚಿದ್ವು. ನೆಂದರೆ ಸೀಡ್ಸವರು ಬಂದು ನೋಡ್ಕೊಂಡು ಹೋಗ್ತಾರೆ. ಫಸ್ಟೇ ಮಿಕ್ಸ್ ಆಗಿದ್ರೆ ಭತ್ತನ ಎತ್ತಿ ತೆನೆ ಮೇಲೆ ಅಂತ ಎಲ್ಲ ಹೇಳಿರ್ತಾರೆ. ಮಳೆ ಬರುತ್ತೆ ಮುಚ್ಚಿ ಅಂತ ಸ್ವಲ್ಪ ಹೇಳ್ತಾಯಿದ್ರು. ನೆಕ್ಸ್ಟ್ ಇದು ಲಾಸ್ಟ್ನೇ ಟ್ರಿಪ್ಪು ಇಷ್ಟೇ ಆಗಿದ್ದು. ಇವಾಗ ಮುಗೀತು ಅಂದ್ಬಿಟ್ಟು ಒಬ್ಬರನ್ನ ಕರ್ಕೊಂಡ್ಬಂದಿದ್ರು. ಇದು ಲಾಸ್ಟ್ನೇ ಟ್ರಿಪ್ಪು. ಅವರೇ ಒಬ್ರನ್ನ ಕರ್ಕೊಬಂದಿದ್ರಲ್ವ, ಅವರೇ ಒಂದು ಹಗ್ಗನ ಬಿಚ್ಚಿಬಿಟ್ಟು ಸುರಿದ್ರು. ನಾನು ನನ್ನ ತಂಗಿ ಕಳ್ಸೋಕೆ ಹೋಗಿದ್ದೆ, 3:30 ಆಗಿತ್ತು ಅಂದ್ಬಿಟ್ಟು. ನಂತರ ಕೆಲವೊಬ್ಬರು ಊಟಕ್ಕೆ ಬಂದಿದ್ದರು, ಅವರಿಗೂ ಊಟ ಕೊಟ್ಟು ಹೋಗಿದ್ದೆ. ಇನ್ನೊಂದು ಸ್ವಲ್ಪ ಜನ ಬಂದರು, ಅವರಿಗೆ ಅಮ್ಮನೇ ಊಟ ಹಾಕ್ಕೊಡ್ತು. ಗದ್ದೆ ಎಲ್ಲ ಕುಯ್ದಾಯಿತು ಅಂತ ಎಲ್ಲನೂ ನೀಟಾಗಿ ಮುಚ್ತಾಯಿದ್ರು. ಮೋಡ ಆಗಿತ್ತು. ನಾವು ವರುಣ ಮಿತ್ರ ಅಂತ ಕರೆ ಮಾಡಿ ಕೇಳಿದ್ವು ಹವಾಮಾನ ಇಲಾಖೆಯವರು. ಇನ್ನೊಂದು 2 ದಿನ ಮೋಡ ಇರುತ್ತೆ, ಮಳೆ ಬರಲ್ಲ ಅಂತ ಹೇಳಿದರು. ನಾವು ಅಷ್ಟರಲ್ಲಿ ಎಲ್ಲನೂ ಮಳೆ ಗಿಳೆ ಏನಾದರೂ ಬಂದರೆ ಮಿಸ್ಸಾಗಿ ಅಂದ್ಬಿಟ್ಟು ಎಲ್ಲನೂ ನೀಟಾಗಿ ಮೇಲಾಕಿ ಟಾರ್ಪಲ್ ಮುಚ್ಚಲಿಕ್ಕೆ ಅಂತ. ಭತ್ತ ಎಲ್ಲ ನೆನೆಯುತ್ತೆ, ನೀರು ಬಂದರೆ ಅಡಿಗೆಲ್ಲ ಹೋಗುತ್ತೆ ಅಂದ್ಬಿಟ್ಟು ಕೆಲವೊಬ್ಬರು ಬಂದಿದ್ದರು. ಅವರು ಭತ್ತನೆಲ್ಲ ಕೆಳಗಿದ್ದವೆಲ್ಲನೂ ನೀಟಾಗಿ ಮೇಲೆ ಒಟ್ಬಿಟ್ಟು ಒಂದು 3-4 ಟಾರ್ಪಲ್ನ ನಮ್ಮವೇ ಇದ್ವು ಟಾರ್ಪಲ್ಲು, ಅವನ್ನೇ ಮುಚ್ಚಿ ನೀಟಾಗಿ ಭತ್ತ ಚೆಲ್ಲಿದ್ದವೆಲ್ಲನೂ ಗುಡಿಸ್ತಾ ಇತ್ತು ಅಮ್ಮ. ನೆಕ್ಸ್ಟ್ ನಾನು ಹೋಗಿ ಸ್ವಲ್ಪ ಭತ್ತನ ಗುಡಿಸ್ಕೊಟ್ಟೆ. ಅಮ್ಮ ದನ ಇಟ್ಕೊಬರ್ಬೇಕು ಅಂತ ಹೋದರು. ಈ ಭತ್ತ ಎಲ್ಲ ನೆಂದರೆ ಮಿಸ್ಸಾಗಿ ಮಳೆ ಬಂದು ಮೊಳಕೆ ಬಂದುಬಿಡುತ್ತೆ, ಸುಮ್ಮನೆ ಭತ್ತ ಎಲ್ಲ ಸೀಡ್ಸಲ್ಲಿ ತಗೊಳ್ಳಲ್ಲ ಅಂದ್ಬಿಟ್ಟು ನೀಟಾಗಿ ಎಲ್ಲನೂ ಮುಚ್ಚಿದ್ವು. ಮಳೆ ಏನು ಬರಲಿಲ್ಲ ಅಷ್ಟಾಗಿ. ಅವತ್ತು ನೈಟು ಮುಚ್ಚಿದ ನೈಟು ಸ್ವಲ್ಪ ಬಂದಿತ್ತು, ಟಾರ್ಪಲ್ ಮೇಲೆಲ್ಲ ನೀರು ನಿಂತಿತ್ತು. ಸ್ವಲ್ಪ ಅವತ್ತಿನ ಬೆಳಗ್ಗೆ ಎಲ್ಲನೂ ಬಿಸಿಲತ್ತುತ್ತೆ ಅಂದ್ಬಿಟ್ಟು ಟಾರ್ಪಲ್ ತೆಗೆಯೋಣ ಅಂತ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ನೀರೆಲ್ಲ ಇದ್ವು ಗುಡಿಸ್ಬಿಟ್ಟು ಟಾರ್ಪಲ್ ಮೇಲೆ. ಅಡಿಗೆಲ್ಲ ಹೋಗಿ ಶೀತ ಆಗುತ್ತೆ, ಭತ್ತ ಎಲ್ಲ ನೆಂದು ಬಿಡುತ್ತೆ ಅಂತ, ಮೆತ್ತಗಾಗ್ಬಿಡುತ್ತೆ ಅಂದ್ಬಿಟ್ಟು ನೀಟಾಗಿ ಎಲ್ಲನೂ ಗುಡಿಸಿದ್ವು. ಪ್ರತಿ ಸಲ ಕಣ್ಣು ತುಂಬ ಹುಲ್ ಕಾಣ್ತಾ ಇತ್ತು, ಈ ಸಲ ಕಮ್ಮಿ ಕಾಣ್ತಾ ಇದೆ. ಪ್ರತಿ ಸಲ ಥರ ಆಗಿದ್ರೆ ಟಾರ್ಪಲ್ಲೇ ಸಾಕಾಗ್ತಿರ್ಲಿಲ್ಲ. ಈ ಸಲನೂ ಆ ಕಡೆ ಈ ಕಡೆ ಬಿಟ್ಕೊತಿತ್ತು, ಸಾಕಾಗಲಿಲ್ಲ ಟಾರ್ಪಲ್ಲು. ಹೆಂಗೋ ಮಾಡಿ ಸ್ವಲ್ಪ ಮುಚ್ಚಿದ್ವು, ಇರೋದನ್ನಾರು ಉಳಿಸ್ಕೋಬೇಕಲ್ವ ಅಂತ. ಈ ಸಲ
ನೈಟ್ ಸ್ವಲ್ಪ ಮಳೆ ಬಂದಿತ್ತು ಅಷ್ಟೇ. ಟಾರ್ಪಲ್ ಮೇಲೆ ನಿಂತಿದ್ದ ನೀರೆಲ್ಲ ಗುಡಿಸಿದ್ದೀವಿ ಇಷ್ಟೇ. ಜಾಸ್ತಿ ಬಂದಿದ್ದರೆ ಈ ಕಡೆ ಎಲ್ಲ ನೆಂದೋಗ್ತಿತ್ತು. ಟಾರ್ಪಲ್ ಅಷ್ಟೇ ಇದ್ದಿದ್ದು, ಅದಕ್ಕೆ 4 ಟಾರ್ಪಲ್ನ ಮುಚ್ಚಿದ್ವು. ಆದರೂ ಸೈಡಲ್ಲಿ ಬಿಟ್ಕೊಂಡಿತ್ತು. ನಂತರ ಅವತ್ತಿನ ಬೆಳಗ್ಗೆ ಎಲ್ಲನೂ ಕಣ ಎಲ್ಲ ಕಿತ್ತೋಗಿತ್ತು. ಟ್ಯಾಕ್ಟ್ ಹೊಡೆದು ಸ್ವಲ್ಪ ಮಣ್ಣೆಲ್ಲ ಆಗಿತ್ತು ಅಂದ್ಬಿಟ್ಟು ಎಲ್ಲ ಗುಡಿಸಿದ್ವು. ನೆಕ್ಸ್ಟ್ ಡೇ ನಾವು ಭತ್ತನ ಮಿಷಿನಿಗೆ ಕೊಡೋಣ ಅಂತ ಮಿಷಿನಿಗೆ ಹೇಳಿದ್ವು. ಅದಕ್ಕೋಸ್ಕರ ಎಲ್ಲನೂ ಗುಡಿಸ್ತಾಯಿದ್ವು. ನಮ್ಮ ಪಾಪು ಮಣ್ಣೆಲ್ಲ ಬಾಚ್ಕೊಂಡೋಗಿ ಗ್ಯಾಸ್ ಗುಂಡಿ ಒಳಗಡೆ ಹಾಕ್ತಾಯಿದ್ಲು. ನನಗೆ ಗುಡ್ಸೋಕೆ ಹೇಳಿದ್ರು, ನಾನು ಗುಡಿಸ್ತಿದ್ದೆ. ಇವಳು ನಾನು ಗುಡಿಸ್ತೀನಿ ಅಂತ ಎಲ್ಲ ಕಿತ್ಕೊಂಡು ಗುಡಿಸಿದ್ಲು. ಅವಳೇನೆ ಟಾರ್ಪಲ್ಲೆಲ್ಲ ತೆಗೆದು ಬಿಸಿಲು ಹತ್ತುತ್ತೆ ಅಂದ್ಬಿಟ್ಟು ಬಿಸಿಲು ಹತ್ತಲಿಲ್ಲ. ಸೊ ಅದಕ್ಕೆ ಮತ್ತೆ ಮಳೆ ಬರೋ ಥರ ಆಗಿತ್ತು ಅಂದ್ಬಿಟ್ಟು ಎಲ್ಲನೂ ಮತ್ತೆ ನೀಟಾಗಿ ಕೆಳಗಡೆ ಇದ್ದವೆಲ್ಲನೂ ಮೇಲೆ ಎತ್ತಾಕ್ಬಿಟ್ಟು ಮತ್ತೆ ಟಾರ್ಪಲ್ನ ಮುಚ್ಚಿದ್ವು. ನಂತರ ಅವತ್ತೇನು ಕೆಲಸ ಇರಲಿಲ್ಲ. ಮಿಷಿನಿಗೆ ಬರೋಕ್ಕೆ ಅಂತ ಹೋಗಿದ್ರು. ಮಿಷಿನು ಈ ಸಲ ಬೇರೆ ಊರಿಂದು. ನೆಕ್ಸ್ಟ್ ಡೇ ಮಿಷಿನ್ ಬಂತು. ಬೇರೆ ಊರಿನ ಮಿಷಿನ್ ಅಲ್ವಾ, ಬೇಗನೆ ಆಗೋಯ್ತು. ಚೆನ್ನಾಗಿತ್ತು ಮಿಷಿನು. ನಮ್ಮೂರ್ದು ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು, ಉದ್ದ ಹುಲ್ಲು ಕೊಡ್ತಿದ್ವಲ್ಲ ಅದಕ್ಕೇನು. ನಂತರ ಮಿಷಿನ್ ಬಂತು. ಅವತ್ತು ಕೂಡ ಮಳೆ ಬರೋ ಥರ ಇತ್ತು. ಧೈರ್ಯ ಮಾಡಿ ಹೆಂಗೂ ಕೊಟ್ಬಿಡೋಣ ಅಂದ್ಬಿಟ್ಟು ಒಂದು ಅರ್ಧ ಗಂಟೆ 1 ಗಂಟೆ ಟೈಮು ನೋಡ್ದು. ಮಳೆ ಬರೋ ಥರ ಏನಿರಲಿಲ್ಲ, ಬರೀ ಸ್ವಲ್ಪ ಮೋಡ ಇರ್ಬೋದೇನೋ ಅಂತ ಎಲ್ಲರನ್ನೂ ಕರ್ಕೊಬಂದು ಮಿಷಿನ್ ಕೂಡ ರೆಡಿ ಮಾಡಿ ಯಾವ ಕಡೆ ನಿಲ್ಲಿಸ್ಬೇಕು ಅಂತೆಲ್ಲ, ಹುಲ್ಲು ಯಾವ ಕಡೆ ಬರುತ್ತೆ ಅಂತೆಲ್ಲ ಕೇಳಿಕೊಂಡು ಮಿಷಿನ್ನು ನಿಲ್ಲಿಸಿದ್ರು. ಹುಲ್ಲು ಇಲ್ಲೇ ಹಾಕಬೇಕು, ಹಿಂದ್ಗಡೆ ಹುಲ್ಲನ್ನ ತೆಗೆದು ಅದರಿಂದ ಮಿಷಿನ್ ಈ ಕಡೆ ಸೈಡಿಗೆ ನಿಲ್ಲಿಸಿ ಭತ್ತನ ರೈಟ್ ಸೈಡಿಗೆ ಸುರಿಲಿಕ್ಕೆ ಅಂದ್ಬಿಟ್ಟು ನಿಲ್ಲಿಸಿದ್ರು. ಕೊನೆಗೂ ಮಿಷಿನ್ ಸ್ಟಾರ್ಟ್ ಮಾಡಿದರು. ಮಿಷಿನಲ್ಲಿ ಬೇರೆ ಕಡೆ ಬೇರೆ ಭತ್ತನ ಹೊಡೆದಿದ್ರು. ಹಾಗಾಗಿ ಭತ್ತ ಮಿಕ್ಸ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಕಲ್ಲುಗಳೆಲ್ಲ ಇದ್ವು, ಮಣ್ಣೆಂಪೆ ಕಲ್ಲು ಎಲ್ಲನೂ ತೆಗೆದುಬಿಟ್ಟು ಅವನ್ನೆಲ್ಲ ಮಿಕ್ಸ್ ಆದರೆ ಸೀಡ್ಸಲ್ಲಿ ತಗೊಳ್ಳಲ್ಲ. ಮೊದಲೇ ತೆನೆ ಮೇಲೆ ಭತ್ತನ ಎತ್ತಿ ಅಂತ ಹೇಳಿರ್ತಾರೆ, ಮಿಕ್ಸ್ ಆಯ್ತವೆ ಅಂತ. ಸೊ ಭತ್ತನೆಲ್ಲ ತೆಗಿಕೆ ಅಂತ ಚೀಲನ ತಗೊಬಂದು ಭತ್ತನೆಲ್ಲ ತೆಗೆದು ಅದರೊಳಗಡೆ ಧೂಳು ಒಟ್ಟು ಮಣ್ಣೆಂಪೆ ಎಲ್ಲ ಇದನ್ನೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಿಕೊಂಡ್ವು. ಮಿಷಿನೇನೋ ಚೆನ್ನಾಗಿದೆ ಅಂತ ಬೇಗನೆ ಆಗೋಯ್ತು. ಹುಲ್ಲು ಈ ಸಲ ಎಲ್ಲೂ ಕಟ್ಕೊಳ್ಳಿಲ್ಲ. ಅವರೇ ಮಿಷಿನವರೇ ಹುಲ್ಲು ಕೊಟ್ಟಿರೋದ್ರಿಂದ ನಮಗೇನು ಅಷ್ಟೊಂದು ರಿಸ್ಕ್ ಆಗಲಿಲ್ಲ. ಪ್ರತಿ ಸಲ ನಾವೇ ಹುಲ್ಲು ಕೊಟ್ಟು ಅಯ್ಯೋ ಕೆಮ್ಮು ಎಲ್ಲ ಆಗ್ತಿತ್ತು, ಪಾಪ ಹುಷಾರಿಲ್ದಂಗೆ ಆಗ್ತಿತ್ತು ಧೂಳು ಅಂದ್ಬಿಟ್ಟು. ಈ ಸಲ ಮೋಡ ಆಗಿರೋದ್ರಿಂದ ಗಾಳಿ ಏನಿರಲಿಲ್ಲ, ಮಳೆ ಹನಿತಾ ಇತ್ತು. ಹುಲ್ಲನ್ನು ಕೂಡ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು. ಆಲ್ಮೋಸ್ಟು 8:15 8:30 ಏನೋ ಆಗಿತ್ತು. ಇನ್ನೇನು ಮಾಡಿದ್ವಿ, ಸ್ಟಾರ್ಟ್ ಆಗಿದೆ ಅಂದ್ಬಿಟ್ಟು ಮಳೆ ಬಂದರೆ ಎಲ್ಲದ್ರ ಮೇಲೂ ಮುಚ್ಕೊಂಡ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲರೂ ಹುಲ್ಲೆಲ್ಲನೂ ಕಟ್ಟಿ ಒಂದು ಕಡೆ, ಅವರು ಸ್ವಲ್ಪ ಜನ ಗುಡ್ಡೆ ಹೊಡ್ತಾಯಿದ್ರು, ಹುಲ್ಲು ತಗೊಂಡೋಗಿ ಕೊಡ್ತಾಯಿದ್ರು. ಈ ಕಡೆ ಭತ್ತ ತಗೊಬಂದು ಸುರಿತಾಯಿದ್ರು, ಎಲ್ಲ ಮಾಡ್ತಾಯಿದ್ರು. ಹೆಂಗೋ ಕೆಲಸ ಸ್ಟಾರ್ಟ್ ಆಯಿತು. ಇವತ್ತು ಮುಗಿಯುತ್ತೆ ಹುಲ್ಲು ಅಂತ ಖುಷಿ ಆಗೋದ್ವು. ಮಧ್ಯಾಹ್ನ ಬೆಳಗ್ಗೆ ತಿಂಡಿಗೆ ಚಿತ್ರಾನ್ನ ಮತ್ತು ಸ್ವಲ್ಪ ಮೊಸರನ್ನ ಮಾಡಿದ್ವಿ. ಅವರಿಗೆ ತಿಂಡಿ ಮತ್ತು ಊಟ ಕೊಡಬೇಕು. ಸೊ ಹಾಗಾಗಿ ನಾನೇನು ಕೆಲಸ ಮಾಡೋಕ್ಕೆ ಹೋಗಲಿಲ್ಲ. ಅವರೇ ಕೆಲಸ ಎಲ್ಲ ಮಾಡಿಕೊಂಡ್ರು. ಅಮ್ಮ ಅಪ್ಪ ಬಂದಿದ್ದವರು, ಕೆಲಸಕ್ಕೆ ಬಂದಿದ್ದವರು ಒಂದು 15 ಜನ ಇದ್ದರು. ಎಲ್ಲನೂ ಅವರೇ ಮಾಡಿಕೊಂಡ್ರು. ಮಧ್ಯಾಹ್ನಕ್ಕೆ ಅಡುಗೆಗೆ ಅಂತ ನಾನು ತರಕಾರಿ ಎಲ್ಲ ಕುಯ್ಕೊಂಡು ಕಾಳನ್ನ ನೈಟೇ ಸುಲಿದಿಟ್ಟಿದ್ವು. ಸುಲ್ಕೊಳ್ಳೋಕೆ ಒಬ್ಳಿಗೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅಮ್ಮ ಟಿ ವಿ ನೋಡ್ತಾಯಿತ್ತು. ಆವಾಗಲೇ ಕೊಟ್ಟಿತ್ತು. ನಾನು ಅಡುಗೆ ಮಾಡಬೇಕು ಅಂತ ಹೋದೆ. ನಂತರ 9 ಗಂಟೆ ಆಯಿತು. ಆಲ್ಮೋಸ್ಟು 1.5 ಗಾಡಿಯಷ್ಟು ಹುಲ್ಲು ಕೊಟ್ಟಾಗಿತ್ತು. 9 ಗಂಟೆ ಅಷ್ಟರಲ್ಲಿ ಮಳೆ ಹನಿತಾ ಇದ್ರು. ಕೆಲಸನ ಹಾಗೆ ಮುಂದುವರಿಸಿದ್ರು. ನಾನು ಕರೆಂಟ್ ಹೋಗುತ್ತೆ ಅಂದ್ಬಿಟ್ಟು ಖಾರ ಎಲ್ಲ ರುಬ್ಕೊಂಡು ಸಾಂಬಾರು ಮಾಡಲಿಕ್ಕೆ ಬೇಯಲಿಕ್ಕೆ ಹಾಕೋಣ ಅಂತ. ಕರೆಂಟ್ ಹೋದರೆ ಆಮೇಲೆ ಕಲ್ಲಲ್ಲಿ ರುಬ್ಬಬೇಕು. ನಂಗೆ ಕಲ್ಲಲ್ಲಿ ರುಬ್ಬಕ್ಕೆ ಬರಲ್ಲ. ಸೊ ಅಷ್ಟೊಂದು ಜನ ಇದ್ದಾರೆ, ಒಂದು 15 ಜನ. ನಾವು ಮನೆಯವ್ರು 4-5 ಜನ, ಒಂದು 20 ಜನನೇ ಆಗ್ತಾಯಿದ್ರು. ಅವ್ರಿಗೆಲ್ಲ ಅನ್ನ ಸಾಂಬಾರು ಮುದ್ದೆ ಎಲ್ಲ ಮಾಡಬೇಕಂದ್ಬಿಟ್ಟು ತರಕಾರಿ ಹಲಸಿನಕಾಯಿ ಆಲೂಗೆಡ್ಡೆ ಎಲ್ಲನೂ ಹಾಕಿಬಿಟ್ಟು ಬೇಯಲಿಕ್ಕೆ ಹಾಕಿ ಬಸ್ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಮಳೆ ಸ್ವಲ್ಪ ಜೋರು ಆಗೋಯ್ತು. ಟಾರ್ಪಲೆಲ್ಲ ಮುಚ್ಕೊಂಡು ಭತ್ತಕ್ಕೆ ಹಾಗೆ ಮಿಷಿನ್ ಏನು ನಿಲ್ಲಿಸ್ಲಿಲ್ಲ.
ಫೈನಲಿ ಒಂದು 2 ಗಂಟೆ ಅಷ್ಟರಲ್ಲಿ ಹುಲ್ಲೆಲ್ಲ ಕೊಟ್ಟಾಯಿತು. ಇನ್ನೊಂದು ಅರ್ಧ ಗಂಟೆ ಕೆಳಗಡೆ ಬಿದ್ದಿದ್ದ ಭತ್ತನೆಲ್ಲ ಗುಡಿಸ್ಬಿಟ್ಟು ತೂರ್ಲಿಕ್ಕೆ ಹಾಕೋದು. ಅದರೊಳಗೆ ಅಷ್ಟೇ ಕೆಲಸ ಇಷ್ಟೇ ಮುಗೀತು ಬೇಗನೆ. ಎಲ್ಲರೂ ಊಟ ಮಾಡಿಕೊಂಡು ಹೋದರು. ಫೈನಲಿ ಮಳೆ ಕೂಡ ಬಂತು. ಮುಗೀತಲ್ಲ ಅಂತ ಖುಷಿ. ಎಲ್ಲನೂ ಮುಚ್ಚಿದ್ವು. ಟಾರ್ಪಲ್ ಮೇಲೆಲ್ಲ ನೀರು ನಿಂತಿದೆ ನೋಡಿ. ನೆಕ್ಸ್ಟು ಭತ್ತನೆಲ್ಲ ಮುಚ್ಚಿರೋದು ಒಣಗಿಸ್ಬಿಟ್ಟು ಚೀಲ ಮಾಡಿ ಕೊಡಬೇಕು. ಅವ್ರು ಯಾವಾಗ ತೊಗೊಂಡು ಹೋಗಬೇಕು ಅಂತ ಹೇಳ್ತಾರೆ ಆವಾಗ ತೊಗೊಂಡೋದ್ರೆ ಆಯಿತು. ನಮ್ಮ ಟ್ರ್ಯಾಕ್ಟ್ರಲ್ಲಿ ಚಂದ್ರಪಟ್ಟಣಕ್ಕೆ ಹಾಕಿ ಬರ್ತೀವಿ. ಇನ್ನು ಈ ಕೆಲಸ ಮುಗಿದ್ಮೇಲೆ ಮಾರ್ಚ್ವರೆಗೆ ಬರೀ ರಾಗಿ ನೋಡ್ಕೊಳ್ಳೋದಷ್ಟೇ. ರಾಗಿ ಇವಾಗ ಹಾಕಿದ್ದೀವಿ, 1 ಮಂತ್ಸ್ ಆಗಿದೆ. ಅದ್ರ ಕಳೆ ಕೀಳೋದು ಈ ಥರ ಕೆಲಸಗಳಷ್ಟೇ. ಫೈನಲಿ ಭತ್ತ ಹೇಗಿದೆ ಅಂತ ನೋಡಿ. ಇಷ್ಟೇ ಭತ್ತ ಒಣಗಿಸ್ಬಿಟ್ಟು ಚೀಲ ಮಾಡಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಗಾಗಿ ವೆಯ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.